ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಸೂಪರ್ ಪ್ರೋಮೋ ಅಪ್ಡೇಟ್ ಆಗಿದೆ. ಉಸ್ತುವಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಚ್ಚ ಸುದೀಪ್ ಅವರು ರಾಶಿಕಾ ಅವರನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಫ್ಕೋರ್ಸ್ ಬೇರೆ ಆಟಗಾರರು ಕೂಡ ಸರಿ ಇರಲಿಲ್ಲ, ಬಟ್ ಉಸ್ತುವಾರಿ ಅಂತೂ ಇನ್ನೂ ಸರಿ ಇರಲಿಲ್ಲ ಅಂತ ಓಪನ್ ಆಗೇ ಹೇಳಿದ್ದಾರೆ. ಅದರ ಜೊತೆಗೆ ಚೈತ್ರ ಅವರು ಉಗುಳಿದ್ದು, ಅರ್ಚಿದ್ದು, ಪರ್ಚಿದ್ದು ಅದೆಲ್ಲದಕ್ಕೂ ಕೂಡ ಇನ್ನು ನೀವೆಲ್ಲ ಮಕ್ಕಳ ಅನ್ನೋ ರೀತಿಯಲ್ಲಿ ಸರಿಯಾಗಿ ಬೈದು ಅವ್ರಿಗೂ ಕೂಡ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲೊಂದು ಪಾಯಿಂಟ್ನ ಸುದೀಪ್ ಅವರು ಹೇಳ್ತಾರೆ, ಬೇರೆಯವರಿಗೆಲ್ಲ ರಾಶಿಕಾ ಕನ್ಫ್ಯೂಸ್ ಆಗಿರೋದು ಗೊತ್ತಿತ್ತು, ಬಟ್ ಅದನ್ನು ನೀವು ಅಡ್ವಾಂಟೇಜ್ ತಗೊಂಡ್ರಿ ಅಂತ. ಹೌದಾ, ಅಡ್ವಾಂಟೇಜ್ ತಗೊಂಡಿದ್ರಾ? ಯಾರೆಲ್ಲ ತಗೊಂಡಿದ್ರು ನಿಮ್ಮ ಪ್ರಕಾರ? ಯಾರೆಲ್ಲ ಕಂಟೆಸ್ಟೆಂಟ್ಸ್ ರಾಶಿಕಾಗೆ ಸರಿಯಾಗಿ ಗೇಮ್ ಅರ್ಥ ಆಗಿಲ್ಲ ಅಂತ ಗೊತ್ತು ಮಾಡಿಕೊಂಡು ಏನೇನೋ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಏನೇನು ಕಳ್ಳಾಟ ಆಡಿದರು. ಜೊತೆಗೆ ನಮ್ಮ ರಜತ್ ಅವ್ರು ಹೇಳ್ತಾರೆ, ಆ ಒಂದು ಟಾಸ್ಕ್ ಹಾಳಾಗೋದಕ್ಕೆ ಪ್ರಮುಖವಾದ ಕಾರಣನೇ ಚೈತ್ರ ಅಂತ. ಅಫ್ಕೋರ್ಸ್ ಹೌದಲ್ವಾ, ಗೂಟವನ್ನು ಸರಿಯಾಗಿ ಅವರು ಕೌಂಟ್ ಡೌನ್ ಕೊಟ್ಟ ತಕ್ಷಣ ತೆಗಿಬೇಕಾಗಿತ್ತು, ತೆಗಿಲಿಲ್ಲ. ಅಲ್ಲಿಂದ ಆ್ಯಕ್ಚುಲಿ ಫ್ರಿಕ್ಷನ್ ಶುರುವಾಗಿದ್ದು. ಅಲ್ಲಿ ಸರಿಯಾಗಿ ಅವರು ಗೂಟಗಳನ್ನು ತೆಗೆದಿರ್ತಿದ್ರೆ ಸರಿಯಾಗಿರ್ತಾಯಿತ್ತು ಗೇಮ್. ಸೊ ಅಲ್ಲಿಂದ ಮೊದಲನೇ ಸುತ್ತು, ಎರಡನೇ ಸುತ್ತು, ಮೂರನೇ ಸುತ್ತಿಗೆ ಅದು ಎಸ್ಕಲೇಟ್ ಆಗ್ತಾ ಹೋಯಿತು. ಸೊ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಶಿಕಾ ಅವರು ಉಸ್ತುವಾರಿ ಬಗ್ಗೆ ತರಾಟೆ ಏನೋ ತೆಗೆದುಕೊಳ್ತಾ ಇದ್ದಾರೆ ಸುದೀಪ್ ಅವರು, ಬಟ್ ಅದರಿಂದ ಆದಂತಹ ಅನಾಹುತಗಳು ಅಂದರೆ ಅದು ಇನ್ಫ್ಯಾಕ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ ಗೊತ್ತಿತ್ತು. ಪ್ಲಸ್ ನಾಮಿನೇಷನ್ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ ಅಂತ ರಾಶಿಕಾ ಅವ್ರಿಗೆ ಗೊತ್ತಿತ್ತು. ಬಟ್ ಸ್ಟಿಲ್ ಅವರು ಎಡವಿದ್ರು. ಬಟ್ ಎಡವಿದ್ದು ಕೇವಲ ನಿಲ್ಲೆ ಟಾಸ್ಕಲ್ಲಿ ಮಾತ್ರನಾ? ರಾಶಿಕಾ ಅವರು ಸಾಕಷ್ಟು ವಿಷಯಗಳಲ್ಲಿ ಎಡವಿದ್ರು, ಅದನ್ನು ಕೂಡ ಟಚ್ ಮಾಡಬಹುದು ಅಂತ ಅನಿಸುತ್ತೆ. ಅದನ್ನು ಹೊರತುಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಓಡಾಡ್ತಾ ಇದೆ ಇವಾಗ. ನಮ್ಮ ರಜತ್ ಮತ್ತು ಚೈತ್ರ ಅವರನ್ನು ಆಚೆ ಕಳಿಸಿದ್ದಾರೆ. ಈ ವಾರ ಕೂಡ ಎಲಿಮಿನೇಷನ್ ಇರಲ್ಲ ಅಂತ. ಸೊ ಹಾಗಾದರೆ ಅಕಸ್ಮಾತ್ ನಿಮಗೇನು ಅನಿಸುತ್ತೆ? ಚೈತ್ರ ಮತ್ತು ರಜತ್ ಅವರು ಆಚೆ ಬರ್ತಾ ಇರೋದ್ರ ಬಗ್ಗೆ ನಿಮಗೆ ಖುಷಿ ಇರುತ್ತಾ? ಅದರ ಬದಲು ಯಾರೆಲ್ಲ ಆಲ್ರೆಡಿ ಮನೆಯಲ್ಲಿ ನಾಮಿನೇಟ್ ಆಗಿದ್ದರೋ ರಜತ್ ಮತ್ತು ಚೈತ್ರ ಅವರನ್ನು ಹೊರತುಪಡಿಸಿ ಬೇರೆಯವರು ಯಾರಾದರೂ ಎಲಿಮಿನೇಟ್ ಆಗಬೇಕಾಗಿತ್ತಾ ಆ ಲಿಸ್ಟಲ್ಲಿ? ಅಥವಾ ರಜತ್ ಮತ್ತು ಚೈತ್ರ ಅವರಲ್ಲಿ ಯಾರು ಉಳ್ಕೋಬೇಕಾಗಿತ್ತು ಮನೆ ಒಳಗಡೆ? ಅದೆಲ್ಲದರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ರಜತ್ ಅವರು ಮತ್ತು ಚೈತ್ರ ಅವರ ಆಟದ ಬಗ್ಗೆ ಹೇಳಿಬಿಡ್ತೀನಿ, ಬಿಕಾಸ್ ಅವ್ರು ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ. ಒಂದು ಸ್ವಲ್ಪ ಚೇಂಜಸ್ ಅಂತೂ ತಂದರು ತಕ್ಕ ಮಟ್ಟಿಗೆ, ಬಟ್ ಎಲ್ಲೂ ಕೂಡ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ಕಂಪೇರ್ ಮಾಡುವಾಗ ಅವರು ತುಂಬ ಇಂಪ್ಯಾಕ್ಟ್ಫುಲ್ಲಾಗಿ ಆಟ ಆಡಿಲ್ಲ ಅಂತ ನನಗೆ ಅನ್ನಿಸ್ತು. ಅಫ್ಕೋರ್ಸ್ ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೀಕ್ ಇರುವಂತಹ ಕಂಟೆಸ್ಟೆಂಟ್ಸ್ ಮನೆ ಒಳಗಡೆ ಇದ್ದಾರೆ. ಈ ಸಲ ನಾಮಿನೇಟ್ ಕೂಡ ಆಗಿದ್ದಾರೆ ಅವರೆಲ್ಲ, ಬಟ್ ಅವರಿಗೆಲ್ಲ ಒಂದು ರೀತಿ ಇಮ್ಯುನಿಟಿ ಸಿಕ್ಕಿದಾಗ ಆಗುತ್ತಲ್ವ, ಇವರಿಬ್ಬರು ಅಕಸ್ಮಾತ್ ಹೋಗಿದ್ದರೆ. ಬಟ್ ಗೊತ್ತಿಲ್ಲ. ರಜತ್ ಅವರು ಆ್ಯಕ್ಚುಲಿ ತುಂಬ ಎಗರಾಡ್ಕೊಂಡು ಬಂದರು, ಬಟ್ ಗಿಲ್ಲಿ ಜೊತೆಗೆ ಒಳ್ಳೆ ರೀತಿಯಲ್ಲಿ, ಏಕೆಂದರೆ ಗಂಡ ಹೆಂಡತಿ ಥರ ಬೆರೆತು ಹೋಗಿಬಿಟ್ರು. ಚೈತ್ರ ಅವ್ರದ್ದು ನಾರ್ಮಲ್, ಅವರು ಲಾಸ್ಟ್ ಟೈಮ್ ಹೇಗೆ ಕೆಲವೊಂದಷ್ಟು ವಿಷಯಗಳಿಗೆ ಸುಳ್ಳು ಹೇಳ್ತಾಯಿದ್ರು, ಬೇಡದಿರೋ ರೀತಿ ಇಮ್ಮೆಚೂರ್ ಆಗಿ ನಡ್ಕೊಳ್ತಾ ಇದ್ರು, ಅದೇ ರೀತಿ ಆಟವನ್ನು ಮುಂದುವರಿಸ್ಕೊಂಡು ಹೋದರು. ಅವರು ಕೂಡ ಉಸ್ತುವಾರಿಯನ್ನು ಅದ್ಭುತವಾಗಿ ಮಾಡಿದ್ರು ಆ್ಯಕ್ಚುಲಿ. ಬಟ್ ಕೊನೆಗೆ ಹೋಗ್ತಾ ಈಗ ಸದ್ಯಕ್ಕೆ ರಾಶಿಕಾ ಅವರಿಗೆ ಉಸ್ತುವಾರಿ ಸರಿ ಇರಲಿಲ್ಲ ಅಂತ ಕಳಪೆ ಕೂಡ ಕೊಟ್ಟು ಅದೊಂದು ವಿಷಯದಲ್ಲಿ ಸರಿ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ಸೊ ಅಕಸ್ಮಾತ್ ರಜತ್ ಮತ್ತು ಚೈತ್ರ ಹೊರಗಡೆ ಹೋದರೆ ನೀವು ಅವರಿಬ್ಬರಲ್ಲಿ ಯಾರನ್ನು ಮಿಸ್ ಮಾಡ್ಕೊಳ್ತೀರಾ? ಅವರಿಬ್ಬರಲ್ಲಿ ಯಾರು ಇರಬೇಕಿತ್ತು ಅಂತ ಅಂದ್ಕೊಳ್ತೀರಾ? ಅವರಿಬ್ಬರನ್ನ ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಾಮಿನೇಟ್ ಆಗಿರುವಂಥವ್ರು ಯಾರು ಹೋಗಬೇಕಾಗಿತ್ತು ಕಂಟೆಸ್ಟೆಂಟ್ ಅಂತ ನಿಮಗೆ ಅನಿಸುತ್ತೆ? ಅದೆಲ್ಲವನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈಗ ಸದ್ಯಕ್ಕೆ ತೋರಿಸಿರೋದು ಚೈತ್ರ ಅವ್ರಿಗೆ ಮತ್ತು ರಾಶಿಕಾ ಅವರಿಗೆ ಕ್ಲಾಸ್ ತಗೊಳ್ಳೋದನ್ನು ಮಾತ್ರ ಸುದೀಪ್ ಸರ್ ಅವರು. ಬೇರೆ ಯಾರನ್ನು ಯಾವ್ಯಾವ ವಿಷಯಕ್ಕೆ ಕ್ಲಾಸ್ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.